ನಮಸ್ಕಾರ ವೀಕ್ಷಕರೇ, ಸೃಷ್ಟಿ ಅರ್ಪಿಸುತ್ತಿರುವ ಧನ್ವಂತರಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತ ಬಯಸ್ತೇನೆ. ಈ ಧನ್ವಂತರಿ ಕಾರ್ಯಕ್ರಮದಲ್ಲಿ ನಾವು ಆರೋಗ್ಯದ ಬಗ್ಗೆ, ಹಲವಾರು ಕಾಯಿಲೆಗಳ ಬಗ್ಗೆ ದಾವಣಗೆರೆಯ ನುರಿತ ವೈದ್ಯರೊಂದಿಗೆ ಚರ್ಚೆ, ಸಮಾಲೋಚನೆ, ಸಂಭಾಷಣೆ ನಡೆಸ್ತಾ ಇದ್ದೀವಿ. ಈ ದಿನ ನಮ್ಮೊಂದಿಗೆ ಒಂದು ವಿಶೇಷವಾದಂತಹ, ಸಾಮಾನ್ಯವಾದಂತಹ ಕಾಯಿಲೆಯನ್ನು ಚರ್ಚಿಸಲು, ನಿಮಗೆ ಮಾಹಿತಿ ಕೊಡಲು ಡಾಕ್ಟರ್ GC ಬಸವರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಡಾಕ್ಟರ್ GC ಬಸವರಾಜ್ ಅವರಿಗೆ ಧನ್ವಂತರಿ ಪರವಾಗಿ ಸ್ವಾಗತ ಕೊಡ್ತೀನಿ. ನಮಸ್ಕಾರ. ಡಾಕ್ಟರ್ GC ಬಸವರಾಜ್ ಅವರು ಕೀಲು ಮೂಳೆ ತಜ್ಞರು. ಇವರು ಜಜಮು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಇವರು ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದಲ್ಲಿ ಸೆನೆಟ್ ಮೆಂಬರ್ ಆಗಿದ್ದಾರೆ. ಇವರು ಕೀಲು ಮೂಳೆ ತಜ್ಞರು, ಅದರಲ್ಲೂ ಆರ್ಥ್ರೋಸ್ಕೋಪಿ ಅಂತ, ಅದರಲ್ಲಿ ವಿಶೇಷ ಪರಿಣಿತಿ ಹೊಂದಿದ್ದಾರೆ. ಸೊ ಇದು ನ್ಯೂಯಾರ್ಕ್ಗೆ ಹೋಗಿ ಅದ್ರ ಬಗ್ಗೆ ಬಹಳ ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ. ಈ ಆರ್ಥ್ರೋಸ್ಕೋಪಿಯನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ದಿನ ಅವ್ರು ನಮ್ಮೊಂದಿಗಿದ್ದಾರೆ. ಒಂದು ಬಹಳ ಸರ್ವೇ ಸಾಮಾನ್ಯವಾದ ಕಾಯಿಲೆಯ ಬಗ್ಗೆ ನಿಮಗೆ ಮಾಹಿತಿ ನೀಡಲು. ಅದು ಯಾವುದು ಅಂತ ಕುತೂಹಲ ಇರ್ಬೋದು ನಿಮಗೆ. ಈಗ ನೋಡ್ತೀರ ನೀವು, ವಯಸ್ಸಾದ ಮಹಿಳೆಯರಾಗಲಿ ಪುರುಷರಾಗಲಿ ಬಹಳಷ್ಟು ಜನರು ಒಂದು ಸಮಸ್ಯೆಯನ್ನು ನಮ್ಮ ಮುಂದೆ ಇಡ್ತಾರೆ. ಅದೇನಪ್ಪ ಅಂದರೆ ಮೊಣಕಾಲು ನೋವು, ನಡೆಯೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ರೆ ಏಳಕ್ಕಾಗಲ್ಲ ಅಂತ. ಇದು ಸುಮಾರು ನಾವು ಹೇಳ್ಬೋದು 20% ವಯಸ್ಸಾದ ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಹೇಳ್ತಾರೆ, ಈ ರಿಟೈರ್ಮೆಂಟ್ ಏಜ್ ಇರುತ್ತಲ್ಲ, ಯಾರು ನಿವೃತ್ತಿ ಹೊಂದುತ್ತಾ ಇರ್ತಾರೆ, ಎಲ್ಲರದು ಒಂದು ಮೊಣಕಾಲು ಎಕ್ಸ್ರೇ ಮಾಡಿಬಿಟ್ರೆ ಅದರಲ್ಲಿ 75% ಜನರಲ್ಲಿ ಈ ಮೂಳೆ ಸವೆತ, ಎಸ್ಪೆಷಲಿ ಮಂಡಿ ಸವಿತಾ ಇರೋದು ತಿಳಿಯುತ್ತೆ ಅಂತ. ಅಂದರೆ ಇದು ಎಷ್ಟು ಸಾಮಾನ್ಯ ಅಂತಾಯಿತು. ಈ ಕಾಯಿಲೆ ಬಗ್ಗೆ ಡಾಕ್ಟರ್ GC ಬಸವರಾಜ್ ಅವರು ಈ ದಿನ ಮಾಹಿತಿ ನೀಡ್ತಾ ಇದ್ದಾರೆ. ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋ ಪದ, ಆರ್ಥ್ರೈಟಿಸ್ ಇದು ಆಂಗ್ಲ ಪದ ಆದರೂ ಕೂಡ ಎಲ್ಲರಿಗೂ ತಿಳಿದಂಥ ಪದ. ಸರ್, ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಈ ದಿನದ ಸೃಷ್ಟಿ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳು. ಡಾಕ್ಟರ್ ಶಶಿಕಲಾ ಅವ್ರು ಕೇಳಿದಂಗೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಈ ಮೊಣಕಾಲಿನ ಕೀಲುಗಳಲ್ಲಿ ಸವೆತ ಬರೋದು. ಈ ಕೀಲು ವಯಸ್ಸಾದಂತೆ ಅದು ಜಾಸ್ತಿ ವೇರ್ ಆ್ಯಂಡ್ ಟೈರ್ ಆಗಿಬಿಟ್ಟು ಕೀಲು ಸವಿಯೋದಕ್ಕೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಸಾಮಾನ್ಯವಾಗಿ ಈ ದೇಶದಲ್ಲಿ ಈ ಕೀಲು ಸವೆತ ಇರೋದು ಭಾಳ ಕಂಡು ಬರ್ತದೆ. ಸರ್, ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಕೀಲಿನ ಸವೆತ ಅಂತಾಯಿತು. ಅದು ನೀವು ಹೇಳಿದಂಗೆ ಹೆಚ್ಚಾಗಿ ತೂಕನ ಭರಿಸುತ್ತಲ್ಲ ಅಂತಹ ಕೀಲುಗಳಲ್ಲಿ ಕಾಣಿಸುತ್ತೆ. ಅಂದರೆ ಈ ನಮ್ಮ ಮೊಣಕಾಲು ಹಾಗೂ ಹಿಪ್ ಜಾಯಿಂಟ್ಸು. ಸೊ ಇದು ಹೆಚ್ಚಿನ ತೂಕ ಮತ್ತು ಒತ್ತಡ ಇಲ್ಲಿ ಜಾಸ್ತಿ ಆಗಿರುತ್ತೆ. ಹಾಗಾದರೆ ಇದು ಯಾವ ವಯಸ್ಸಿನವರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ, ಮತ್ತು ಅವರು ಯಾವ ರೋಗ ಲಕ್ಷಣಗಳಿಂದ ನಿಮ್ಮ ಹತ್ರ ಬರ್ತಾರೆ ಈ ತೊಂದರೆಯಿಂದ? ಸರ್, ಈ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಸುಮಾರು 55 ವರ್ಷದ ನಂತರ ಸರ್ವೇ ಸಾಮಾನ್ಯವಾಗಿ ಕಾಣುತ್ತೆ. ಮುಖ್ಯವಾಗಿ ಈ ಜಾಯಿಂಟು ಆ ಮನುಷ್ಯನ ತೂಕದ ಮೇಲೆ ಹೋಗುತ್ತೆ. ಜಾಸ್ತಿ ತೂಕ ಇದ್ದರೆ ಈ ಕೀಲು ಬೇಗ ಸೌದ್ಬಿಟ್ಟು ಆಸ್ಪತ್ರೆಗೆ ಬರೋಂಥ ಅವಕಾಶ ಬರುತ್ತೆ. ಈ ಕೀಲಲ್ಲಿ ಮುಖ್ಯವಾಗಿ ನೋವು ಭಾಳ ಇರುತ್ತೆ. ನೆಲದಲ್ಲಿ ಕೂತ್ಕೊಂಡ್ರೆ ಮೇಲೆ ಎದ್ದಾಡ್ಲಿಕ್ಕೆ ಕಷ್ಟ ಆಗ್ತದೆ. ಮನೆಯಲ್ಲಿ ಕಸ ಗುಡಿಸೋದು, ನಂತರ ಮನೆಯಲ್ಲಿ ನೀರು ಹಾಕಿ ಸಾರಿಸೋದು ಮತ್ತು ಮೆಟ್ಲೆತ್ತೋದು, ಭಾಳ ದೂರ ನಡೆಯೋದು, ಭಾಳ ಹೊತ್ತು ನಿಂತ್ಕೊಳಕ್ಕಾಗದೇ ಇರೋದು, ಮೊಣಕಾಲು ಭಾವ ಬರೋದು, ಪೂರ್ತಿ ಮಡಚಿದಂಗೆ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ನೋವಿಗಾಗಿ ಆದಷ್ಟು ಬೇಗ ಈ ಥರದ ರೋಗಿಗಳು ಆಸ್ಪತ್ರೆಗೆ ಬರ್ತಾರೆ. ಸರ್, ಇದು ಹೆಚ್ಚಾಗಿ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ? ಪುರುಷರಲ್ಲ, ಸ್ತ್ರೀಯರಲ್ಲ? ಮತ್ತು ತೂಕ ಅಂತ ಒಂದು ಕಾರಣ ಹೇಳಿದ್ರಿ. ಆಸ್ಟಿಯೋ ಆರ್ಥ್ರೈಟಿಸ್ ಬರಲಿಕ್ಕೆ ಬೇರೆ ಕಾರಣಗಳೇನಿದೆ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಸರ್ವೇ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಈ ಗಂಡು ಮಕ್ಳಕ್ಕಿಂತನೂ ಜಾಸ್ತಿ ಈ ಕಾಯಿಲೆ ಬರ್ತಾ ಇದೆ. ನಂತರ ತೂಕ ಜಾಸ್ತಿ ಇದ್ದವರು, ಒಬೆಸಿಟಿ ಅಂತ ಏನು ಹೇಳ್ತೀವಲ್ಲ, ಅಂಥವ್ರಿಗೆ ಇದು ಸರ್ವೇ ಸಾಮಾನ್ಯವಾಗಿ ಬಂದ್ಬಿಡುತ್ತೆ. ಒಮ್ಮೊಮ್ಮೆ ಅದು ಚಿಕ್ಕ ವಯಸ್ಸಿನಲ್ಲೇ ಒಬೆಸಿಟಿ ಇದ್ದರೆ ಇನ್ನೂ ಬೇಗನೆ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಸರ್, ಹಾಗಾದರೆ ಆಸ್ಟಿಯೋ ಆರ್ಥ್ರೈಟಿಸ್ನಲ್ಲಿ ಕೀಲಿನಲ್ಲಿ ಯಾವ್ಯಾವ ಬದಲಾವಣೆ ಆಗುತ್ತೆ? ಈ ಆಸ್ಟಿಯೋ ಆರ್ಥ್ರೈಟಿಸ್ನಲ್ಲಿ ನಾನು ಮೊದಲೇ ತಿಳಿಸಿದಾಗೆ ಈ ಕೀಲು ಆರ್ಟಿಕ್ಯುಲರ್ ಸರ್ಫೇಸ್ ಅಂತ ಏನಿದಾವಲ್ಲ, ಇದು ಒಂದು ಫೀಮರ್ ಬೋನು ಮತ್ತು ಇದು ಟಿಬಿಯಾ ಬೋನ್ ಅಂಥೇಳಿ. ಇದು ಕಂಪ್ಲೀಟ್ ನಾವು ನಿಂತ್ಕೊಡ್ಬೇಕಾದ್ರೆ, ಓಡಬೇಕಾದ್ರೆ, ನಡಿಬೇಕಾದ್ರೆ ಕಂಪ್ಲೀಟ್ ತೂಕಲ್ಲ ಈ ಕೀಲಿನ ಮೇಲೆ ಬರುತ್ತೆ. ಈ ಕೀಲು ಕಂಪ್ಲೀಟು ಆಸ್ಟಿಯೋ ಆರ್ಥ್ರೈಟಿಸ್ನಲ್ಲಿ ಸೌದು ಹೋಗಿಬಿಟ್ಟಿರುತ್ತೆ. ಈ
ಈ ಸೌದೋಗಿರೋದಕ್ಕೆ ನಾವು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಮುಂಚೆ ಹೇಳ್ದಂಗೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಹಾಗಾದರೆ ಇದು ಆಸ್ಟಿಯೋಆರ್ಥ್ರೈಟಿಸ್ ಅಂತಲೇ ಖಚಿತವಾಗಿ ಹೇಳ್ತೀರಾ? ಹೇಗೆ ಹೇಳ್ತೀರಾ, ಡಯಾಗ್ನೋಸ್ ಮಾಡ್ತೀರಾ ಅಂತ? ಇದರಲ್ಲಿ ನಾವು ಸಾಮಾನ್ಯವಾಗಿ ಎಕ್ಸ್ರೇ ತೆಗೆದುಕೊಳ್ತೇವೆ. ಎಕ್ಸ್ರೇ ಆಫ್ ದ ನೀ ಜಾಯಿಂಟ್ ಇನ್ ಸ್ಟ್ಯಾಂಡಿಂಗ್ ಪೊಸಿಷನ್ ಅಂತ ಹೇಳಿ. ಆ ಎಕ್ಸ್ರೇಯಲ್ಲಿ ಆ ಒಂದು ಕಡೆಗೆ ಜಾಯಿಂಟ್ ಸ್ಪೇಸ್ ಕಮ್ಮಿ ಆಗಿರುತ್ತೆ. ಅದರವಾಗಿ ಖಚಿತವಾಗಿ ನಾವು ಇದು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳಲಿಕ್ಕೆ ಅವಕಾಶ ಆಗ್ತದೆ. ಸರಿ, ಎಕ್ಸ್ರೇ ಬಿಟ್ಟರೆ ಬೇರೆ ಏನಾದರೂ ಟೆಸ್ಟ್ಗಳು ಮಾಡ್ತೀರಾ ನೀವು? ಯೂಶಲಿ ಈ ಥರದ ಪೇಷಂಟ್ 55 ವರ್ಷದ ಮೇಲೆ ಇರೋದ್ರಿಂದ ಬ್ಲಡ್ ಪ್ರೆಷರ್ನ ಸರಿಯಾಗಿ ಚೆಕ್ ಮಾಡ್ತೀವಿ ಮತ್ತು ಶುಗರ್ ಇದೆಯಲ್ಲ ಅಂತ ಚೆಕ್ ಮಾಡ್ತೀವಿ. ಜಾಸ್ತಿ ದಪ್ಪ ಇದ್ದವರಿಗೆ ಲಿಪಿಡ್ ಪ್ರೊಫೈಲ್ ಅಂತ ಹೇಳಿ ಆ ಲಿಪಿಡ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿ ನೋಡ್ತೀವಿ. ಮುಖ್ಯವಾಗಿ ಈ ಪೇಷಂಟ್ ಬಂದವರಿಗೆಲ್ಲರಿಗೂ ತೂಕ ಮೊದಲನೇದಾಗಿ ನೋಡಬೇಕಾದ ಕರ್ತವ್ಯ. ಸರ್, ಹಾಗಿದ್ರೆ ಈ ಆಸ್ಟಿಯೋಆರ್ಥ್ರೈಟಿಸ್ಗೆ ಯಾವ ವಿಧವಾದ ಚಿಕಿತ್ಸೆ ಕೊಡ್ತೀರಾ ಇಂತಹ ರೋಗಿಗಳಿಗೆ? ಈ ಆಸ್ಟಿಯೋಆರ್ಥ್ರೈಟಿಸ್ ಆಗಿರೋಂಥ ಪೇಷಂಟ್ಗಳಿಗೆ ಈ ಆಪರೇಷನ್ ಇಲ್ದಾಗೆ ಚಿಕಿತ್ಸೆ ಕೊಡ್ತೀವಿ. ಸಾಮಾನ್ಯವಾಗಿ ಇವರಿಗೆಲ್ಲ ಪೇನ್ ಕಿಲ್ಲರ್ಸ್ ಅಂತ ಕೊಡ್ತೀವಿ. ಅದರಲ್ಲಿ ಬ್ರುಫೆನ್ನು ಮತ್ತು ಆಸಿಕ್ಲೋಫೆನಾಕು, ನ್ಯಾಪ್ರಾಕ್ಸಿನ್ ಅಂತ ಇತ್ತೀಚಿನ ದಿನಗಳಲ್ಲಿ ಬಂದಿರೋ ಡ್ರಗ್ಸ್ಗೆ ಸಾಮಾನ್ಯವಾಗಿ ಅವನು ಉಪಯೋಗಿಸ್ತೀವಿ. ನಂತರ ಮುಖ್ಯವಾಗಿ ಇವರಿಗೆ ತೂಕ ಕಮ್ಮಿ ಆಗ್ಬೇಕಂತೇಳಿ ಭಾಳ ಸೀರಿಯಸ್ಸಾಗಿ ಹೇಳಿರ್ತೀವಿ. ಅವರಿಗೆ ಬೆಳಗ್ಗೆ ಎದ್ದು ಕೂಡಲೇ ವ್ಯಾಯಾಮ ಮಾಡೋದು, ಊಟ ಸೇವನೆ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿದ್ದು ಊಟ ಸೇವನೆ ಮಾಡೋದು, ನಂತರ ನಾನ್ ವೆಜಿಟೇರಿಯನ್ ಎಲ್ಲ ಕಂಪ್ಲೀಟ್ ಬಿಟ್ಬಿಟ್ಟು ವೆಜಿಟೇರಿಯನ್ ಆಗೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡೋದು, ನೀರು ಜಾಸ್ತಿ ಕುಡಿಬೇಕಂತ ಹೇಳೋದು, ನಂತರ ಯಾವಾಗಾದ್ರೂ ಅಲ್ಲಿ ಆದಷ್ಟು ಕಾಲ್ನಡಿಗೆಯಲ್ಲಿ ಸ್ವಲ್ಪ ಓಡಾಡಿಬಿಟ್ಟು ತೂಕ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕಂತ ಇದನ್ನು ಭಾಳ ಸೀರಿಯಸ್ಸಾಗಿ ನಾವು ಹೇಳ್ತೀವಿ. ಸರ್, ಬಹಳಷ್ಟು ಜನ ನಿಮ್ಮ ಹತ್ರ ಕೀಲಿಗೆ ಇಂಜೆಕ್ಷನ್ಗೆ ಅಂತ ಬರ್ತಾ ಇರ್ತಾರೆ. ಈ ಆಸ್ಟಿಯೋಆರ್ಥ್ರೈಟಿಸ್ ಇರೋರು ಏನು ಇಂಜೆಕ್ಷನ್ ಕೊಡ್ತೀರಾ, ಅದರಿಂದ ಉಪಯೋಗ ಏನು, ಹಾಗೂ ಸೈಡ್ ಇಫೆಕ್ಟ್ಸ್ ಆಗಲಿ ಏನು ತೊಂದರೆ ಆಗಲ್ವಾ ಇಂಥ ಇಂಜೆಕ್ಷನ್ನ ಕೀಲೊಳಗೆ ಕೊಡ್ತಾ ಇರ್ತೀರಲ್ಲ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಮೊಣಕಾಲಲ್ಲಿ ಈ ಥರ ಆಸ್ಟಿಯೋಆರ್ಥ್ರೈಟಿಸ್ ಅನ್ನೋ ಬರೋ ಪೇಷಂಟ್ಗಳಿಗೆ ಮೊಣಕಾಲಿಗೆ ಸ್ಟೆರಾಯ್ಡ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಈ ಇಂಜೆಕ್ಷನ್ ತಿಂಗಳಿಗೊಮ್ಮೆ 3 ತಿಂಗಳು ಕೊಡ್ತೇವೆ. ಇಂಜೆಕ್ಷನ್ ಜೊತೆಗೆ ಅವರಿಗೆ ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್ ಅಂತೇಳಿ ಎಕ್ಸಸೈಸ್ಗಳು ಕೊಡ್ತೇವೆ. ಆ ಎಕ್ಸಸೈಸ್ ಜೊತೆಗೆ ಇಂಜೆಕ್ಷನ್ ಹೆಲ್ಪ್ ಆಗುತ್ತೆ. ಬರೀ ಇಂಜೆಕ್ಷನ್ಗಿಂತಲೂ ಎಕ್ಸಸೈಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಟ್ರೀಟ್ಮೆಂಟ್. ಸರ್, ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂತ ಹೇಳಿದ್ರಿ. ಈ ಕ್ವಾಡ್ರಿಸೆಪ್ಸ್ ಅನ್ನೋದೊಂದು ಸ್ನಾಯು, ಈ ತೊಡೆಯ ಮೇಲ್ಭಾಗದಲ್ಲಿರೋ ಸ್ನಾಯು. ಅದರ ವ್ಯಾಯಾಮ ಹೇಗೆ ಮಾಡಬೇಕು ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡ್ತೀರಾ? ಒಳ್ಳೆ ಪ್ರಶ್ನೆ ಇದು. ಈ ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್ ಅಂತ ಏನು ಹೇಳ್ತೇವಲ್ಲ, ಅದು ಮೊಣಕಾಲಿನ ನೋವಿಗೆ ತುಂಬ ಸಹಕಾರಿಯಾಗುತ್ತೆ. ಇದರ ಬಗ್ಗೆ ನಾನು ಪ್ರಾತ್ಯಕ್ಷಿಕವಾಗಿ ನಿಮಗೆ ತೋರಿಸ್ತೇನೆ. ನಾನು ನಿಮಗೆ ಮೊದಲನೇ ತಿಳಿಸಿದಾಗೆ ಈ ಮೊಣಕಾಲು ನೋವಿಗೆ ಚಿಕಿತ್ಸೆ ಆಪರೇಷನ್ ಇಲ್ಲದಾಗೆ ಮೊಣಕಾಲಿಗೆ ತಿಂಗಳಿಗೊಮ್ಮೆ ಇಂಜೆಕ್ಷನ್ ಕೊಡೋದು ಹೇಳ್ತಾ ಇದ್ದೆ. ಆ ತಿಂಗಳಿಗೊಮ್ಮೆ ಇಂಜೆಕ್ಷನ್ ನಾವು ಯಾವ ಥರ ಕೊಡಬೇಕಂತ ಹೇಳಿ ನಿಮಗೆ ಇದನ್ನು ಡೆಮಾನ್ಸ್ಟ್ರೇಷನ್ ಮಾಡಿ ನಾನು ತೋರಿಸ್ತೇನೆ ಈಗ. ಎರಡು ಕ್ಲಿಪ್ಪಿಂಗ್ನಲ್ಲಿ ಆಸ್ಟಿಯೋಆರ್ಥ್ರೈಟಿಸನ್ನು ಬಂದಿರೋ ಪೇಷಂಟು ಓಡಾಡಲಿಕ್ಕೂ ಮತ್ತು ಕುತ್ಕೊಳ್ಳಿಕ್ಕೂ ಎಷ್ಟು ಕಷ್ಟವಾಗ್ತದೆ ಅಂತ ನೀವು ಈ ಕ್ಲಿಪ್ಪಿಂಗಲ್ಲಿ ನೋಡಿದ್ದೀರಲ್ವ.
ಚಿಕಿತ್ಸೆ ಕೊಟ್ಟರು ಅದು ಫಲಕಾರಿಯಾಗಿಲ್ಲ ಅಂತ ಹೇಳಿ. ಕೀಲೊಳಗೆ ನೀವು ಇಂಜೆಕ್ಷನ್ ಕೊಡ್ತೀರಾ, ನೋವಿಗೆ ಉಪಶಮನಗೆ ಮಾತ್ರೆ ಕೊಡ್ತೀರಾ, ಎಕ್ಸಸೈಸ್ ಹೇಳ್ಕೊಡ್ತೀರಾ, ಏನಾಗಿಲ್ಲ ಅಂದರೆ ಮತ್ತೇನಿದೆ ನಮ್ಮ ರೋಗಿಗಳಿಗೆ ದಾರಿ? ಈಗ ಹೊಸದಾಗಿ ಆರ್ಥ್ರೋಸ್ಕೋಪಿ ಅಂಥೇಳಿ ಒಂದು ಚಿಕಿತ್ಸೆ ಬಂದಿದೆ. ಅದು ಅನಸ್ತಿಷ್ಯ ಕೊಟ್ಟು ಮಾಡೋಂಥ ವಿಧಾನ. ಆರ್ಥ್ರೋಸ್ಕೋಪ್ ಅಂತ ಹೇಳ್ಬಿಟ್ಟು ಸ್ಮಾಲ್ ಇನ್ಸಿಷನ್ ಹಾಕಿ ಸ್ಕೋಪ್ ಹಾಕ್ಬಿಟ್ಟು ಆ ಕ್ಯಾಮ್ರಾದಲ್ಲಿ ಇದೇನೇನು ಕಲ್ಮಶ ಮತ್ತು ಏನು ತುಂಬಿರುತ್ತಲ್ಲ ಕೀಲ್ ಸೌತ ಬಂದ್ಬಿಟ್ಟು ಅದಿಷ್ಟು ಕಂಪ್ಲೀಟ್ ವಾಶ್ ಮಾಡಲಾಗ್ತದೆ. ಅದು ಒಂದೇ ದಿವಸ ಆಸ್ಪತ್ರೆ ಉಳ್ಕೋಬೇಕು ಪೇಷಂಟು. ಇದರಿಂದ ಸಾಕಷ್ಟು ಪೇಷಂಟ್ಗಳಿಗೆ ನೋವು ನಿವಾರಣೆ ಆಗುತ್ತೆ. ಅಂದರೆ ಇದು ಶಾಶ್ವತವಾದ ಪರಿಹಾರವಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗಿದ್ರೆ ಈ ಆರ್ಥ್ರೋಸ್ಕೋಪಿ ಆದ ನಂತರ ಅಥವಾ ಅದಕ್ಕೂ ಉಪಯೋಗ ಆಗಿಲ್ಲ ಅಂತ ಹೇಳಿದ್ರೆ ವಿಜ್ಞಾನ ಅಷ್ಟೊಂದು ಮುಂದುವರಿತಾ ಇದೆ, ಬೇರೆ ಏನೇನು ಹೊಸ ಚಿಕಿತ್ಸೆಗಳಿದೆ ಈ ಆಸ್ಟಿಯೋಆರ್ಥ್ರೈಟಿಸ್ಗೆ? ಒಂದೊಂದು ಸಾರಿ ಏನಾಗಿರ್ತದೆ ಅಂದರೆ ಈ ಮೂಳೆಗಳು ಸೊಟ್ಟವಾಗ್ಬಿಟ್ಟು ಈ ಜೀನು ವ್ಯಾರಸ್ ಡಿಫಾರ್ಮಿಟಿ ಅಂತ ಎಸ್ಪೆಷಲಿ ನಮ್ಮ ಭಾರತ ದೇಶದಲ್ಲಿ ತುಂಬ ಕಾಮನ್ನು. ಆ ಜೀನು ವ್ಯಾರಮ್ ಆಪ್ರೇಷನ್ಗೆ ಹೈ ಟಿಬಿಯಲ್ ಆಸ್ಟಾಟಿಮ್ ಅಂತ ಹೇಳಿ ಮಾಡಿಬಿಟ್ಟು ಈ ಸೊಟ್ಟ ಇರೋ ಜಾಯಿಂಟ್ಗಳೆಲ್ಲ ನೆಟ್ಟಿಗೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದಾದ ನಂತರ ಈ ಸದ್ಯದಲ್ಲಿ ನಮ್ಮ ವಾಜಪೇಯಿ ಅವರು ಮತ್ತು ನಮ್ಮ ಹೊರನಟ ರಾಜ್ಕುಮಾರ್ ಅವರು ಈ ಕೀಲು ಸೌತ ಬಂದಾಗ ಆ ಕೀಲು ಕಂಪ್ಲೀಟ್ ತೆಗೆದುಬಿಟ್ಟು ಬೇರೆ ಕೀಲು ಜೋಡಣೆ ಮಾಡೋದು, ಇದಕ್ಕೆ ಮೊಣಕಾಲಿನ ಮರುಜೋಡಣೆ ಅಂತ ಹೇಳ್ತೀವಿ. ಆ ಒಂದು ಚಿಕಿತ್ಸೆಯಿಂದ ಇವರು ಸಾಕಷ್ಟು ನೋವು ನಿವಾರಣೆ ಆಗಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ. ಸರ್, ಹಾಗಿದ್ರೆ ಈ ಮೊಣಕಾಲಿನ ಬದಲಿ ಜೋಡಣೆ ಅದರಲ್ಲಿ ಯಾರಿದ್ದಾರೆ ನಮ್ಮ ಇಂಡಿಯಾ ದೇಶದಲ್ಲಿ ಪರಿಣಿತಿ ಹೊಂದಿದಂತಹ ವೈದ್ಯರು? ಇದರಲ್ಲಿ ನಾನು ಕಂಡಂಗೆ ಚಿತ್ತರಂಜನ್ ರಣಾವತ್ ಅಂತೇಳಿ ನ್ಯೂಯಾರ್ಕ್ ನಗರದಲ್ಲಿದ್ದಾರೆ. ಅವರು ಸಾಕಷ್ಟು ಈ ನೀ ರಿಪ್ಲೇಸ್ಮೆಂಟ್ ಏನಂತೀವಲ್ಲ ಅವರು ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಮತ್ತು ನಮ್ಮ ಭಾರತವರೇ ಆದ ಮದ್ರಾಸ್ನಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಮಾಡೋಂಥ ಆಪ್ರೇಷನ್ ಮಾಡಿರೋ ಡಾಕ್ಟರ್ ಮೋಹನ್ ದಾಸ್ ಅವರು ತುಂಬ ಚೆನ್ನಾಗಿ ಚಿಕಿತ್ಸೆಯನ್ನು ಚೆನ್ನಾಗಿ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇಷ್ಟರಲ್ಲೇ ದಾವಣಗೆರೆ ಸಹ ಇದು ಬಂದಿದೆ. ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಸರ್, ಹಾಗಾದರೆ ಭಾರತ ದೇಶದಲ್ಲಿ ಎಷ್ಟು ಜನ ಈ ಆಸ್ಟಿಯೋಆರ್ಥ್ರೈಟಿಸಿಂದ ನರಳ್ತಾ ಇದ್ದಾರೆ? ಹಾಗೂ ನಾವು ಈ ಆಸ್ಟಿಯೋಆರ್ಥ್ರೈಟಿಸ್ ಅಂದ ಕೂಡಲೇ ಬರೀ ಮೊಣಕಾಲಿನ ಕೀಲ್ ಬಗ್ಗೆನೇ ಹೇಳ್ತಾ ಇದ್ದೀವಿ, ಬೇರೆ ಯಾವುದು ಜಾಯಿಂಟ್ಸಲ್ಲಿ ಈ ಆಸ್ಟಿಯೋಆರ್ಥ್ರೈಟಿಸ್ನ ನಾವು ಅಷ್ಟು ಡಿಸ್ಕಸ್ ಮಾಡಿಲ್ಲ. ಇದಕ್ಕೆ ಕಾರಣ ಏನು? ನೀವು ಹೇಳಿದಾಗೆ ಭಾರತ ದೇಶದಲ್ಲಿ ಸುಮಾರು 20% ಜನ ಈ ಮೊಣಕಾಲು ಆಸ್ಟಿಯೋಆರ್ಥ್ರೈಟಿಸಿಂದ ನರಳ್ತಾ ಇದ್ದಾರೆ. ಈ ಭಾರತ ದೇಶದಲ್ಲಿ ಜಾಸ್ತಿ ನಾವು ಓಡಾಡೋದು, ನೆಲದಲ್ಲಿ ಕೂತ್ಕೊಳ್ಳೋದು ಮತ್ತು ಕುಕ್ಕರ್ಗಾಲಿಲಿ ಕೂತ್ಕೊಳ್ಳೋದು ಮತ್ತು ಭಾಳ ದೂರ ನಡೆಯೋದು ಇರೋದ್ರಿಂದ ಈ ಮೊಣಕಾಲಿಗೆ ನಮ್ಮ ದೇಶದಲ್ಲಿ ಆಸ್ಟಿಯೋಆರ್ಥ್ರೈಟಿಸ್ ಭಾಳ ಕಾಮನ್ ಆಗುತ್ತೆ. ಅಮೇರಿಕ ದೇಶದಲ್ಲಿ ಮತ್ತು ಯುರೋಪಿಯನ್ ದೇಶಗಳಲ್ಲಿ ಕಾರಲ್ಲಿ ಜಾಸ್ತಿ ಓಡಾಡೋದು, ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ಳೋದು, ಕಮೋಡ್ ಮೇಲೆ ಕೂತ್ಕೊಳ್ಳೋದು, ಆ ಒಂದು ವ್ಯವಸ್ಥೆ ಇರೋದ್ರಿಂದ ಅಲ್ಲಿ ಹಿಪ್ ಆಸ್ಟಿಯೋಆರ್ಥ್ರೈಟಿಸ್ ತುಂಬ ಕಾಮನ್ ಆಗಿರುತ್ತೆ. ಸರ್, ಹಾಗಾದರೆ ಯಾವುದೇ ನೋವು ಉಪಶಮನ ಗುಳಿಗೆ ಉಪಯೋಗ ಆಗಿಲ್ಲ ಅಥವಾ ಆರ್ಥ್ರೋಸ್ಕೋಪಿ ಉಪಯೋಗ ಆಗಿಲ್ಲ ಅಂತ ಹೇಳಿದರೆ ಇದಕ್ಕೆ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರಿ, ಮೊಣಕಾಲಿನ ಬದಲಿ ಜೋಡಣೆ ಅದೊಂದೇ ಅಂತಿಮ ಚಿಕಿತ್ಸೆ ಅಂತ ಹೇಳ್ತೀರಾ? ಸದ್ಯದ ಪರಿಸ್ಥಿತಿನಲ್ಲಿ ಎಂಡ್ ಆಫ್ ದ ರೋಡ್ ಅಂತ ಏನು ಹೇಳ್ತೀವಲ್ಲ, ಈ ಮೊಣಕಾಲು ಸೌತ ಜಾಸ್ತಿ ಬಂದಾಗ ಅದು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಈಸ್ ದಿ ಫೈನಲ್ ಆನ್ಸರ್. ಆದರೆ ಅದು ತುಂಬ ವೆಚ್ಚ ಇರೋದ್ರಿಂದ ಅಂದಾಜು ಅದಕ್ಕೆ ಸುಮಾರು 1,20,000 ರೂಪಾಯಿ ಖರ್ಚಾಗ್ತಾ ಇರೋದ್ರಿಂದ ನಮ್ಮ ದೇಶದಲ್ಲಿ ಸುಮಾರು 0.5% ಮಾತ್ರ ಅದನ್ನು ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇದೆ. ಆದ್ದರಿಂದ ಈ ಚಿಕಿತ್ಸೆಗಳು ಹೆಚ್ಚಿನ ಕಾಸ್ಟ್ಲಿ ಇರೋದ್ರಿಂದ ಬೇರೆ ದೇಶದಲ್ಲಿ ತುಂಬ ಕಾಮನ್ನಾಗಿ ಬರುತ್ತೆ. ನಮ್ಮ ಗ್ರಾಮೀಣ ಪ್ರದೇಶದ ಜನಗಳಿಗೆ ಈ ಥರದ ಚಿಕಿತ್ಸೆಗಳು ಸಾಮಾನ್ಯವಾಗಿ ಮಾಡೋದಿಲ್ಲ. ಅವರೇನಿದ್ರು ಸಹ ಎಕ್ಸಸೈಸಸ್ಸು, ಮೊಣಕಾಲಿಗೆ ಇಂಜೆಕ್ಷನ್ನು, ಪೇನ್ ಕಿಲ್ಲರ್ ತೊಗೊಂಡು ಸ್ವಾಮಿ ಅಂತ ದೊಡ್ಡ ಚಿಕಿತ್ಸೆ ನಮಗೆ ಬೇಡ, ಇದ್ರಲ್ಲಿ ನಮ್ಮನ್ನು ಬಿಟ್ಟರೆ ಸಾಕು ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ವೀಕ್ಷಕರೇ, ಇಷ್ಟು ಹೊತ್ತು ಡಾಕ್ಟರ್ ಜಿ ಸಿ ಬಸವರಾಜ್ ಅವರು ನಮಗೆ ಆಸ್ಟಿಯೋಆರ್ಥ್ರೈಟಿಸ್ ಬಗ್ಗೆ ಬಹಳ ಉಪಯುಕ್ತ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ನಾವಿಲ್ಲಿ ಏನು ಕಲ್ತಿದ್ದೀವಿ ಅಂತ ಹೇಳಿದ್ರೆ, ಆಸ್ಟಿಯೋಆರ್ಥ್ರೈಟಿಸ್ನ ತಡೆಗಟ್ಟಲು ಅವರು ಕೆಲವು ಉಪಾಯಗಳನ್ನ ಹೇಳಿದ್ದಾರೆ. ಏನು ಹೇಳಿ, ಹಿತಮಿತವಾದ ಆಹಾರ, ದೇಹದ ತೂಕವನ್ನು ಸರಿಯಾಗಿಟ್ಟುಕೊಳ್ಳುವುದು ಮತ್ತು ವ್ಯಾಯಾಮ, ಎಷ್ಟು ಬೇಕೋ ಅಷ್ಟು ವ್ಯಾಯಾಮ, ಎಸ್ಪೆಷಲಿ ನಡೆಯೋದು. ಸೊ ಇಷ್ಟು ಮಾಡಿದರೆ ನಾವು ಆಸ್ಟಿಯೋಆರ್ಥ್ರೈಟಿಸ್ನ ಆಹ್ವಾನ ಮಾಡ್ಕೊಳ್ಳೋ ಬದಲು ಅದನ್ನು ತಡೆಗಟ್ಟಬಹುದು. ಹಾಗೂ ಇದು ಈ ಋತುಬಂಧವಾದ ನಂತರ ಮಹಿಳೆಯರಿರ್ತಾರಲ್ಲ, ಅವರು ದೇಹದ ತೂಕ ಹೆಚ್ಚಾಗುತ್ತೆ, ಅವರಿಗೆ ಇದು ಒಂದು ಬಹಳ ಇಂಪಾರ್ಟೆಂಟ್ ವಿಷಯ. ಅಂದರೆ ದೇಹದ ತೂಕನ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ. ಸರ್, ಇವತ್ತು ನೀವು ನಮ್ಮ ಜೊತೆ ಬಂದು ಆಸ್ಟಿಯೋಆರ್ಥ್ರೈಟಿಸ್ ಬಗ್ಗೆ ಬಹಳ ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀರಾ. ನಿಮಗೆ ಸೃಷ್ಟಿ ಚಾನೆಲ್ ಪರವಾಗಿ, ಧನ್ವಂತರಿ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ವೀಕ್ಷಕರೇ, ಮುಂದಿನ ವಾರ ಮತ್ತೊಮ್ಮೆ ಇನ್ನೊಬ್ಬ ನುರಿತ ವೈದ್ಯರೊಡನೆ ನಿಮ್ಮೊಂದಿಗೆ ಇರ್ತೀವಿ.
ಮತ್ತೊಂದು ಕಾಯಿಲೆ ಬಗ್ಗೆ ಚರ್ಚಿಸಲು, ನಿಮಗೆ ಉಪಯುಕ್ತ ಮಾಹಿತಿ ಕೊಡಲು. ಸೊ ನೀವೆಲ್ಲ ನಮ್ಮ ಜೊತೆ ಖಂಡಿತ ಇರ್ತೀರಾ ಅಂತ ನಂಬಿದ್ದೀನಿ. ಸೊ ಅಲ್ಲಿವರೆಗೂ ನಿಮಗೆ ಸೃಷ್ಟಿ ತಂಡದ ಪರವಾಗಿ ಹಾಗೂ ಧನ್ವಂತರಿ ಕಾರ್ಯಕ್ರಮದ ಪರವಾಗಿ ನಮಸ್ಕಾರ. ನಮಸ್ಕಾರ.